ಕರ್ನಾಟಕ ಪೊಲೀಸ್ ಇಲಾಖೆಗೆ ಕೇಂದ್ರ ಒಂದು ಗೃಹ ಸಚಿವಾಲಯದಿಂದ ಒಂದು ಗೌರವ ಸಿಕ್ಕಿದೆ. ಅದೇನೆಂದರೆ ರಾಯಚೂರು ಜಿಲ್ಲೆ ಸಿರಿವಾರ ತಾಲೂಕಿನ ಒಂದು ಕವಿತಾಳ ಒಂದು ಪೊಲೀಸ್ ಠಾಣೆ ಒಂದು ಕರ್ನಾಟಕ ಪೊಲೀಸ್ ಇಲಾಖೆ ಒಂದು ಗೌರವ ತಂದುಕೊಟ್ಟಿದೆ. 2025ರ ಒಂದು ಸಾಲಿನಲ್ಲಿ ದೇಶಾದ್ಯಂತ ಟಾಪ್ 3 ಒಂದು ಮಾದರಿ ಒಂದು ಠಾಣೆಗಳಲ್ಲಿ ಕವಿತಾಳ ಪೊಲೀಸ್ ಠಾಣೆ ಕೂಡ ಒಂದು ಸ್ಥಾನವನ್ನು ಪಡೆದುಕೊಂಡಿರುವಂಥದ್ದು. ಈ ಒಂದು ವಿಚಾರವಾಗಿ ದೇಶದ 10 ಠಾಣೆಗಳಿಗೆ ರ್ಯಾಂಕ್ ನೀಡಿರುವಂತಹ ಒಂದು ಕೇಂದ್ರ ಗೃಹ ಇಲಾಖೆ ಏನಿದೆ, ಕವಿತಾಳ ಒಂದು ಠಾಣೆಯನ್ನು ಕೂಡ ಟಾಪ್ 3 ಒಂದು ಸ್ಥಾನದಲ್ಲಿ ಆಯ್ಕೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಜನಸಂಪರ್ಕ ಮತ್ತು ಪೊಲೀಸ್ ಠಾಣಾ ಒಂದು ಕಟ್ಟಡದ ಒಂದು ಸುವ್ಯವಸ್ಥೆ ಆಗಿರಬಹುದು, ಸಿಬ್ಬಂದಿ ಒಂದು ಶಿಸ್ತು ಮತ್ತು ಕಾರ್ಯದಕ್ಷತೆ, ಒಂದು ಕಡತಗಳ ಒಂದು ವಿಲೇವಾರಿ ಆಗಿರ್ಬೋದು, ಮೂಲಭೂತ ಒಂದು ಸೌಕರ್ಯಗಳು ಸೇರಿದಂತೆ ವಿವಿಧ ಒಂದು ಮಾನದಂಡಗಳ ಒಂದು ಆಧಾರದ ಮೇಲೆ ಆಯ್ಕೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ರ್ಯಾಂಕಿಂಗ್ ಹಿನ್ನೆಲೆ ಕವಿತಾಳ ಠಾಣೆಗೆ ಕೇಂದ್ರ ಸರ್ಕಾರದಿಂದ ವಿಶೇಷ ಒಂದು ಸೌಲಭ್ಯಗಳು ಕೂಡ ದೊರೆತಿದೆ ಅಂತ ಹೇಳಲಾಗ್ತಾ ಇದೆ. ಪೀಠೋಪಕರಣ ಮತ್ತು ಲ್ಯಾಪ್ಟಾಪ್ ಸೇರಿದಂತೆ ಕೇಂದ್ರದಿಂದ ವಿಶೇಷ ಸೌಲಭ್ಯಗಳು ಸಿಗಲಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಜಿಲ್ಲೆಯ ಒಂದು ಒಳಗಾನೂರು ಹಾಗೂ ಕವಿತಾಳ ಪೊಲೀಸ್ ಠಾಣೆಗಳು ಈ ಒಂದು ಸ್ಪರ್ಧೆಯಲ್ಲಿದ್ದವು. ಅಂತಿಮವಾಗಿ ಕವಿತಾಳ ಒಂದು ಪೊಲೀಸ್ ಠಾಣೆ ದೇಶದ ಒಂದು ಟಾಪ್ 3 ಠಾಣೆಗಳ ಒಂದು ಪಟ್ಟಿಯಲ್ಲಿ ಸೇರಿದೆ ಅಂತ ಹೇಳಲಾಗ್ತಾ ಇದೆ. ನವೆಂಬರ್ 28ರಂದು IIM ಒಂದು ರಾಯಪುರದಲ್ಲಿ ನಡೆದಿರುವಂತಹ ಒಂದು ಕಾರ್ಯಕ್ರಮದಲ್ಲಿ ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರು ಈ ಒಂದು ವಿಚಾರದ ಬಗ್ಗೆ ಕವಿತಾಳ ಠಾಣೆ PSI ಆಗಿರುವಂತಹ ಗುರುಚಂದ್ರ ಅವರು ಕೂಡ ಇದರ ಬಗ್ಗೆ ಹೇಳಿಕೊಂಡಿದ್ರು. ಹೀಗಾಗಿ ಈ ಒಂದು ಠಾಣೆಗೆ ಒಂದು ಗೌರವ ಸಿಕ್ಕಿದೆ. ಇದು ಕರ್ನಾಟಕ ಒಂದು ಪೊಲೀಸ್ ಇಲಾಖೆಗೆ ತಂದುಕೊಟ್ಟಂತಹ ಗೌರವ ಅಂತ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ. ಕರ್ನಾಟಕ ಪೊಲೀಸ್ ಇಲಾಖೆಗೆ ಕೇಂದ್ರ ಒಂದು ಗೃಹ ಸಚಿವಾಲಯದಿಂದ ಒಂದು ಗೌರವ ಸಿಕ್ಕಿದೆ. ಅದೇನೆಂದರೆ ರಾಯಚೂರು ಜಿಲ್ಲೆ ಸಿರಿವಾರ ತಾಲೂಕಿನ ಒಂದು ಕವಿತಾಳ ಒಂದು ಪೊಲೀಸ್ ಠಾಣೆ ಒಂದು ಕರ್ನಾಟಕ ಪೊಲೀಸ್ ಇಲಾಖೆ ಒಂದು ಗೌರವ ತಂದುಕೊಟ್ಟಿದೆ. 2025ರ ಒಂದು ಸಾಲಿನಲ್ಲಿ ದೇಶಾದ್ಯಂತ ಟಾಪ್ 3 ಒಂದು ಮಾದರಿ ಒಂದು ಠಾಣೆಗಳಲ್ಲಿ ಕವಿತಾಳ ಪೊಲೀಸ್ ಠಾಣೆ ಕೂಡ ಒಂದು ಸ್ಥಾನವನ್ನು ಪಡೆದುಕೊಂಡಿರುವಂಥದ್ದು. ಈ ಒಂದು ವಿಚಾರವಾಗಿ ದೇಶದ 10 ಠಾಣೆಗಳಿಗೆ ರ್ಯಾಂಕ್ ನೀಡಿರುವಂತಹ ಒಂದು ಕೇಂದ್ರ ಗೃಹ ಇಲಾಖೆ ಏನಿದೆ, ಕವಿತಾಳ ಒಂದು ಠಾಣೆಯನ್ನು ಕೂಡ ಟಾಪ್ 3 ಒಂದು ಸ್ಥಾನದಲ್ಲಿ ಆಯ್ಕೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಜನಸಂಪರ್ಕ ಮತ್ತು ಪೊಲೀಸ್ ಠಾಣಾ ಒಂದು ಕಟ್ಟಡದ ಒಂದು ಸುವ್ಯವಸ್ಥೆ ಆಗಿರಬಹುದು, ಸಿಬ್ಬಂದಿ ಒಂದು ಶಿಸ್ತು ಮತ್ತು ಕಾರ್ಯದಕ್ಷತೆ, ಒಂದು ಕಡತಗಳ ಒಂದು ವಿಲೇವಾರಿ ಆಗಿರ್ಬೋದು, ಮೂಲಭೂತ ಒಂದು ಸೌಕರ್ಯಗಳು ಸೇರಿದಂತೆ ವಿವಿಧ ಒಂದು ಮಾನದಂಡಗಳ ಒಂದು ಆಧಾರದ ಮೇಲೆ ಆಯ್ಕೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ರ್ಯಾಂಕಿಂಗ್ ಹಿನ್ನೆಲೆ ಕವಿತಾಳ ಠಾಣೆಗೆ ಕೇಂದ್ರ ಸರ್ಕಾರದಿಂದ ವಿಶೇಷ ಒಂದು ಸೌಲಭ್ಯಗಳು ಕೂಡ ದೊರೆತಿದೆ ಅಂತ ಹೇಳಲಾಗ್ತಾ ಇದೆ. ಪೀಠೋಪಕರಣ ಮತ್ತು ಲ್ಯಾಪ್ಟಾಪ್ ಸೇರಿದಂತೆ ಕೇಂದ್ರದಿಂದ ವಿಶೇಷ ಸೌಲಭ್ಯಗಳು ಸಿಗಲಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಜಿಲ್ಲೆಯ ಒಂದು ಒಳಗಾನೂರು ಹಾಗೂ ಕವಿತಾಳ ಪೊಲೀಸ್ ಠಾಣೆಗಳು ಈ ಒಂದು ಸ್ಪರ್ಧೆಯಲ್ಲಿದ್ದವು. ಅಂತಿಮವಾಗಿ ಕವಿತಾಳ ಒಂದು ಪೊಲೀಸ್ ಠಾಣೆ ದೇಶದ ಒಂದು ಟಾಪ್ 3 ಠಾಣೆಗಳ ಒಂದು ಪಟ್ಟಿಯಲ್ಲಿ ಸೇರಿದೆ ಅಂತ ಹೇಳಲಾಗ್ತಾ ಇದೆ. ನವೆಂಬರ್ 28ರಂದು IIM ಒಂದು ರಾಯಪುರದಲ್ಲಿ ನಡೆದಿರುವಂತಹ ಒಂದು ಕಾರ್ಯಕ್ರಮದಲ್ಲಿ ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರು ಈ ಒಂದು ವಿಚಾರದ ಬಗ್ಗೆ ಕವಿತಾಳ ಠಾಣೆ PSI ಆಗಿರುವಂತಹ ಗುರುಚಂದ್ರ ಅವರು ಕೂಡ ಇದರ ಬಗ್ಗೆ ಹೇಳಿಕೊಂಡಿದ್ರು. ಹೀಗಾಗಿ ಈ ಒಂದು ಠಾಣೆಗೆ ಒಂದು ಗೌರವ ಸಿಕ್ಕಿದೆ. ಇದು ಕರ್ನಾಟಕ ಒಂದು ಪೊಲೀಸ್ ಇಲಾಖೆಗೆ ತಂದುಕೊಟ್ಟಂತಹ ಗೌರವ ಅಂತ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.